ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಮ್ಮೆ ಶುಕ್ರವಾರದ ದಿನ ನಮಗೆ ಕೊಟ್ಟಿದ್ದೀರಿ ಉಪವಾಸ ಪ್ರಾರ್ಥನೆ. ಈ ದಿನ ನಾವು ಮಾಡುತ್ತಿರುವಾಗ ನಿಮ್ಮ ಸನ್ನಿಧಿಯಲ್ಲಿ ಈ ದಿನ ಉದಯ ಕಾಲದಿಂದಲೇ ಪ್ರಾರ್ಥನಾತ್ಮವುಳ್ಳವರಾಗಿ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳಲು, ನಮ್ಮ ವಿಜ್ಞಾಪನೆಗಳನ್ನು ಸಿದ್ಧಪಡಿಸಿಕೊಳ್ಳಲು, ನಿಮ್ಮಿಂದ ದೊಡ್ಡ ಕಾರ್ಯಗಳನ್ನು ಎದುರು ನೋಡುವವರಾಗಿ ಪ್ರಾರ್ಥಿಸಿಕೊಳ್ಳುವಂತೆ ಸಹಾಯ ಮಾಡಿಯರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಮಗೆ ಹುಟ್ಟಿದ ದಿನ ನೆನಪಿರುತ್ತೆ, ಮದುವೆಯ ದಿನ ನೆನಪಿರುತ್ತೆ, ಒಳ್ಳೆ ದಿನಗಳನ್ನೆಲ್ಲ ಬಹಳ ಚೆನ್ನಾಗಿ ನೆನಪಿಟ್ಕೊಳ್ತೇವೆ. ಆದರೆ ಎಲ್ಲದಕ್ಕಿಂತಲೂ ಒಳ್ಳೆ ದಿನ ಯಾವುದಾಗಿದೆ ಗೊತ್ತಾ? ನಮ್ಮ ಕರ್ತನೊಂದಿಗೆ ನಾವು ಮಾತಾಡಿಕೊಳ್ಳುವಂತಹ ದಿನ. ಉಪವಾಸ ಪ್ರಾರ್ಥನೆ ಎಂದ ಕೂಡಲೇ ಮನಸ್ಸಲ್ಲಿ ಬಹಳ ಹಿಗ್ಗುವವನೇ ನಿಜವಾದಂತಹ ವಿಶ್ವಾಸಿ. ಅಯ್ಯೋ, ಉಪವಾಸ ಪ್ರಾರ್ಥನೆಯೋ ಎಂದು ಹೇಳಿ ಮುಖ ವಿಕಾರವಾಗಿಟ್ಕೊಳ್ಳುವವರು ದೇವರೊಂದಿಗೆ ಸಹವಾಸ ಇಲ್ಲದವರಾಗಿರ್ತಾರೆ. ಭಾನುವಾರ ದೇವರ ಆಲಯಕ್ಕೆ ಹೋಗಿ ಆರಾಧಿಸುವುದು ಒಂದು ಭಾಗ ಆಗಿರೋದಾದರೆ, ದೇವರ ಸನ್ನಿಧಿಯಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥದ್ದು ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. ಯೇಸು ಕ್ರಿಸ್ತನೇ 40 ಹಗಲು 40 ರಾತ್ರಿ ಅನ್ನಪಾನಗಳಿಲ್ಲದೆ ಉಪವಾಸವಾಗಿದ್ರು. ಮೋಶೆ 2 ಸಾರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾನೆ. ಏಲಿಯ ಉಪವಾಸವಿದ್ದು ಪ್ರಾರ್ಥಿಸುತ್ತಾನೆ. ಇನ್ನಿತರರ ಅನೇಕ ಉಪವಾಸ ಪ್ರಾರ್ಥನೆಗಳ ಬಗ್ಗೆ ಬೈಬಲಲ್ಲಿ ಬರೆಯಲಾಗಿದೆ. ಚರಿತ್ರೆಯಲ್ಲಿ ಅನೇಕ ಉಪವಾಸ ಪ್ರಾರ್ಥನೆಗಳು ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಿವೆ, ಉಜ್ಜೀವನವನ್ನು ತಂದಿವೆ. ಉಪವಾಸ ಪ್ರಾರ್ಥನೆ ಇಲ್ಲದಂತಹ ಸಭೆ ಜೀವ ಇಲ್ಲದ ಸಭೆ ಎಂದೇ ಹೇಳಬಹುದು. ಉಪವಾಸ ಪ್ರಾರ್ಥನೆಗೆ ಹಾಜರಾಗದ ವಿಶ್ವಾಸಿ ಆತ್ಮಾನುಸಾರವಾಗಿ ಬದುಕುವವರು ಅಲ್ಲ ಎಂದರ್ಥ. ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ಜೀವ ಸ್ವರೂಪನಾದ ದೇವರನ್ನು ಭೇಟಿಯಾಗಲು ನನ್ನ ಆತ್ಮ ತವಕಿಸುತ್ತದೆ ಎಂದಿರುವ ಭಕ್ತನ ಹಾಗೆ ಯಾವಾಗ ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು, ಯಾವಾಗ ನನ್ನ ವಿಜ್ಞಾಪನೆ ಆತನಿಗೆ ತಿಳಿಯಪಡಿಸಬೇಕು ಎಂಬ ಆಸೆ ಉಳ್ಳವರಾಗಿರಬೇಕು. ನಮ್ಮ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆಗೆ ಖಂಡಿತವಾಗಿ ಎಲ್ಲರೂ ಹಾಜರಾಗಬೇಕು ಎಂದು ಹೇಳುತ್ತಿರ್ತೇನೆ. ಅದೇ ನಮಗೆ ಒಂದು ಆಧಾರ, ಬೆನ್ನೆಲುಬಿನಂತೆ ಆಧಾರ. ನಮ್ಮ ಬಲಕ್ಕೆ ಮೂಲವಾಗಿದೆ. ನಮ್ಮ ಸೇವೆಯ ಪ್ರತಿಫಲಕ್ಕೆ ಎಷ್ಟೋ ಅವಶ್ಯಕವಾಗಿದೆ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಉಪವಾಸವಿದ್ದು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಿಗೆ ಹಾಜರಾಗಿರಿ. ಈ ದಿನ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಅಂದರೆ ಹಾಡುಗಳು ಮತ್ತು ರಾತ್ರಿಯೆಲ್ಲ ಆಲ್ ನೈಟ್ ಪ್ರೇಯರ್ ಎಂಬುದಾಗಿ ಹೇಳಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾರೆ, ಸಾಕ್ಷಿಗಳಿಂದ ಸಮಯ ತುಂಬಿಸ್ತಾರೆ. ದೇವರೊಂದಿಗೆ ಕಮ್ಯುನಿಕೇಷನ್, ನಿಜವಾದ ಪ್ರಾರ್ಥನೆ ಒಂದು ಕೂಗು ಆಗಿದೆ, ದೇವರಿಗೆ ಕೂಗುಕೊಳ್ಳುವಂಥದ್ದಾಗಿದೆ. ನಿಜವಾದ ಪ್ರಾರ್ಥನೆ ಅಂದರೆ ಒಂದು ವರವಾಗಿದೆ, ದೇವರಿಗೆ ಮೊರೆ ಇಡುವಂಥದ್ದು. ಹೌದಲ್ಲವೇ? ದೇವರೊಂದಿಗೆ ಕಮ್ಯುನಿಕೇಷನ್ ಮಾಡೋದಾಗಿದೆ. ಇಟ್ಸ್ ಎ ಕಮ್ಯುನಿಕೇಷನ್. ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ. ಉಪವಾಸ ಪ್ರಾರ್ಥನೆ ಎನ್ನುವಾಗ ನಾವಷ್ಟೇ ಮಾಡುವಂಥದ್ದಲ್ಲ. ದೇವರಿಗೆ ನಾವು ಮನವಿ ಮಾಡಿಕೊಳ್ಳಬೇಕು, ದೇವರು ಕೊಡುವ ಉತ್ತರಗಳನ್ನು ಹೊಂದಿಕೊಳ್ಳಬೇಕು. ದೇವರೊಂದಿಗೆ ಮಾತಾಡಿ ದೇವರ ಚಿತ್ತಾನುಸಾರವಾಗಿ ನಾವು ರೂಪಾಂತರಗೊಳ್ಳುವಂಥದ್ದಾಗಿದೆ. ದೇವರೊಂದಿಗೆ ಸಹವಾಸ ಮಾಡುವುದಕ್ಕಾಗಿ ಉಪವಾಸ ಪ್ರಾರ್ಥನೆ ನಮ್ಮೆಲ್ಲರಿಗೆ ಎಷ್ಟೋ ಸಹಾಯಕವಾಗಿರುತ್ತೆ. ಮುಖಾಮುಖಿಯಾಗಿ ಕರ್ತನನ್ನು ಎದುರುಗೊಳ್ಳುವಂಥದ್ದು. ಇಟ್ಸ್ ಲೈಕ್ ಎ ಎನ್ಕೌಂಟರ್. ಪ್ರತಿ ಉಪವಾಸ ಪ್ರಾರ್ಥನೆ ಈಸ್ ಎನ್ ಎನ್ಕೌಂಟರ್. ದೇವರೊಂದಿಗೆ ಮುಖಾಮುಖಿಯಾಗಿ ಎದುರುಗೊಳ್ಳುವಂಥದ್ದಾಗಿದೆ. ನಿಮ್ಮ ಬಲಹೀನತೆ ಇರುವುದಾದರೆ ಒಪ್ಪಿಕೊಳ್ಳೋದು, ನಿಮಗೆ ದೇವರ ಕೃಪೆ ಬೇಕಾದರೆ ಬೇಡಿಕೊಳ್ಳುವುದು, ಅನೇಕರಿಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದಾಗಿದೆ. ಯಾಕೆಂದರೆ ದೇವರು ಪ್ರಾರ್ಥನೆಯ ಶಕ್ತಿಯನ್ನು ಸಭೆಗೆ ಕೊಟ್ಟಿದ್ದಾರೆ ಪ್ರಿಯರೇ. ಸಭೆ ಅಂದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ಸಮೂಹದವರು. ಅದು ಎಷ್ಟು ದೊಡ್ಡ ಸಭೆಯಾಗಿದೆ, ಎಷ್ಟು ಲಕ್ಷಾಂತರ ಜನರು, ಸಾವಿರಾರು ಜನರು, ನೂರಾರು ಜನರು ಎನ್ನುವುದು ಮುಖ್ಯವಲ್ಲ. ಆದರೆ ಪ್ರಾರ್ಥನೆಯ ಶಕ್ತಿ ರಿಲೀಸ್ ಆಗಬೇಕಾದರೆ, ಪ್ರಾರ್ಥನೆಯಲ್ಲಿ ಭೂಮಿಯ ಮೇಲೆ ನೀವು ಯಾವುದನ್ನೆಲ್ಲ ಬಂಧಿಸುತ್ತೀರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡಬೇಕಾದರೆ, ಯಾವುದನ್ನು ಬಿಡುಗಡೆ ಮಾಡುತ್ತೀರೋ ಅದು ಬಿಡುಗಡೆಯಾಗಬೇಕಾದರೆ ಮಿನಿಮಮ್ ನಂಬರ್ 2-3 ಐಕ್ಯವಾಗಿದ್ದು ಪ್ರಾರ್ಥಿಸಿದರೆ ಅದ್ಭುತ ನಡೆಯುತ್ತದೆ. ನಮ್ಮ ಸಭೆಗೆ ಬಹಳಷ್ಟು ಜನ ಉಪವಾಸ ಪ್ರಾರ್ಥನೆಗೆ ಬರಲ್ಲ ಅಂತ ಹೇಳಿ ನಿಲ್ಲಿಸಬೇಡಿ.
ಒಂದು ವೇಳೆ ನೀವು 2 3 ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ಇನ್ನು ಅನೇಕರನ್ನು ಆ ಉಪವಾಸ ಪ್ರಾರ್ಥನೆಗೆ ಆಕರ್ಷಿಸುತ್ತದೆ. ಬಂಧನದಲ್ಲಿ, ಸೈತಾನನ ಬಂಧನದಲ್ಲಿದ್ದವರನ್ನು ಉಪವಾಸ ಪ್ರಾರ್ಥನೆ ಬಿಡಿಸುತ್ತದೆ ಪ್ರಿಯರೇ. ಶಿಷ್ಯರು ದೆವ್ವ ಬಿಡಿಸ್ಲಿಕ್ಕಾಗದೇ ಇರುವಾಗ ನಮ್ಮಿಂದ ಯಾಕೆ ಬಿಡಿಸ್ಲಿಕ್ಕಾಗಲಿಲ್ಲ ಎಂದು ಕೇಳಿದಾಗ, ಇದು ಉಪವಾಸ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಎಂದು ಯೇಸು ಹೇಳಿದಾರಲ್ಲವೇ? ನೀವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಅಲ್ಲಿ ಯೇಸು ಹೇಳ್ತಾರೆ, ನನ್ನ ವಿಷಯದಲ್ಲಿ ನೀವೇನು ಅಂದುಕೊಳ್ತೀರಿ ಎಂದು ಕೇಳಿದಾಗ ಏನೇನೋ ಹೇಳ್ತಾರೆ. ಆದರೆ ಪೇತ್ರನು ಮಾತ್ರ, ನೀನು ಜೀವಸ್ವರೂಪನಾದ ದೇವರ ಕುಮಾರನಾದ ಕ್ರಿಸ್ತನಾಗಿದೆಯಾ ಅನ್ನುತ್ತಾನೆ. ನೀನು ಜೀವಸ್ವರೂಪನಾದ ದೇವರ ಕುಮಾರನೂ ಬರಬೇಕಾದ ಕ್ರಿಸ್ತನಾಗಿದೆಯಾ ಅನ್ನುತ್ತಾನೆ, ಅಭಿಷಕ್ತನು ಅನ್ನುತ್ತಾನೆ. ಅದಕ್ಕೆ ಯೇಸು ಹೇಳ್ತಾರೆ 17ನೇ ವಚನದಲ್ಲಿ, ಯೋನನ ಮಗನಾದ ಸೀಮೋನನೇ, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದ್ದಾರೆ ಅಂದನು. ಮತ್ತು ನೀನು ಪೇತ್ರನೆಂದು ಅನಿಸಿಕೊಳ್ಳುವೆ, ಮತ್ತು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಅಂದರೆ ಪೇತ್ರನ ಮೇಲೆ ಸಭೆ ಕಟ್ಟಿದ್ದಾರೆ ಎಂದು ಕೆಲವರು ಅಂದುಕೊಳ್ತಾರೆ. ಯಾವ ಬಂಡೆ? ಕ್ರಿಸ್ತನೇ ಆ ಬಂಡೆ. ನೀನು ಜೀವಸ್ವರೂಪನಾದ, ಯಾವುದರ ಮೇಲೆ? ಜೀವಸ್ವರೂಪನಾದ ದೇವ ಕುಮಾರನಾದ ಕ್ರಿಸ್ತನ ಫೌಂಡೇಶನ್ ಮೇಲೆ, ಅಸ್ಥಿವಾರದ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ. ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದವರು ಸಭೆಯೊಳಗೆ ಪಾಲುಗಾರರಾಗುತ್ತಾರೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾರೋ ಅವರು ದೇವರ ರಾಜ್ಯಕ್ಕೆ ವಾರಸುದಾರರಾಗುತ್ತಾರೆ. ನಂತರ ಇನ್ನೊಂದು ಮಾತು ಹೇಳ್ತಾರೆ ಯೇಸು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಪರಲೋಕದ ಬೀಗದ ಕೈಗಳನ್ನು ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಪ್ರಾರ್ಥನಾ ಕೀ. ಪ್ರಾರ್ಥನೆಯಲ್ಲಿ ಯಾವುದನ್ನು ನೀವು ಬಂಧಿಸುತ್ತೀರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ, ಭೂಲೋಕದಲ್ಲಿ ಯಾವುದನ್ನು ನೀವು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ರಿಮೋಟ್ ಕಂಟ್ರೋಲ್ ಅನ್ನುತ್ತಾರಲ್ಲವೇ? ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ತಲುಪುತ್ತಾ ಅನ್ನುತ್ತಾರೆ ಕೆಲವರು. ಒಂದು ರಿಮೋಟ್ ತೆಗೆದುಕೊಂಡು ಗಾಳಿಯಲ್ಲಿ ಟಿವಿ ಆನ್ ಆಫ್ ಮಾಡ್ತಾರೆ. ಎಲ್ಲವನ್ನೂ ಕೂಡ, ಅಂದರೆ ಇನ್ಸ್ಟ್ರೂಮೆಂಟ್ ಎಲ್ಲವೂ ಕೂಡ ರಿಮೋಟ್ನಿಂದ ನಡೆಯುತ್ತಾವಲ್ಲವೇ? ಹಾಗೆಯೇ ನಿಮ್ಮ ಪ್ರಾರ್ಥನೆ ರಿಮೋಟ್ ಕಂಟ್ರೋಲ್ಗಿಂತಲೂ ಪವರ್ಫುಲ್ ಆಗಿದೆ. ನೀವು ಇಲ್ಲಿ ಒತ್ತುವುದಾದರೆ ಅಲ್ಲಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ, ನಿಮ್ಮ ಪ್ರಾರ್ಥನೆ ನೆರವೇರಿಸ್ತಾರೆ, ನಿಮ್ಮ ಪ್ರಾರ್ಥನೆ ಫಲಿಸುವಂತೆ ಮಾಡ್ತಾರೆ. ಪ್ರಾರ್ಥನೆಯ ಶಕ್ತಿ ಅರಿತುಕೊಂಡವನು ಪ್ರಾರ್ಥಿಸಲಾರದೇ ಇರುವುದಿಲ್ಲ. ಅದನ್ನೇ ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದ 18ನೇ ವಚನದಲ್ಲಿ ನೋಡ್ತೇವೆ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ಹೇಳುತ್ತೇನೆ. ಯಾಕೆಂದರೆ 2 3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅವರ ನಡುವೆ ನಾನು ಇದ್ದೇನೆ ಅಂದನು. ದೇವರ ಹೆಸರಿನಲ್ಲಿ ವಿಶ್ವಾಸಿಗಳಾಗಿರುವವರೆಲ್ಲರೂ ದೇವರ ಆಲಯದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡಿ ಬರುವಾಗ ದೇವರು ನಮ್ಮ ಮಧ್ಯದಲ್ಲಿ ಇರುವುದರಿಂದ, ನಮ್ಮ ಪ್ರಾರ್ಥನೆ ಕೇಳುತ್ತಾ ಇರುವುದರಿಂದ ಸೈತಾನನ ಶಕ್ತಿಗಳನ್ನು, ದುರಾತ್ಮ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿದಾಗ ಆ ಆಜ್ಞೆಯನ್ನು ದೇವರು ನೆರವೇರಿಸುತ್ತಾರೆ. ಬಂಧನದಲ್ಲಿರುವಂತಹ, ಶೋಧನೆಯಲ್ಲಿರುವಂತಹ, ವೇದನೆಯಲ್ಲಿರುವಂತಹ ಸೈತಾನನ ಕಟ್ಟುಗಳಲ್ಲಿರುವ ಎಲ್ಲರನ್ನೂ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡಿಸಿದಾಗ, ಜೀವಸ್ವರೂಪನಾದ ದೇವರ ಕುಮಾರನಾಗಿರುವ ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿದಾಗ ಪರಲೋಕ ಉತ್ತರಿಸುತ್ತದೆ, ಪರಲೋಕವೇ ಪ್ರತಿಸ್ಪಂದಿಸುತ್ತದೆ. ಎಲ್ಲದಕ್ಕೂ ಮಿಗಿಲಾದ ಅಧಿಕಾರ ಮೇಲಿನಿಂದ ಬರುವ ಅಧಿಕಾರವಾಗಿದೆ. ಸಿಂಹಾಸನಾಸೀನರುಡನಾದ ದೇವರು ಇಲ್ಲಿ ನೀವು ಪ್ರಾರ್ಥಿಸಿದರೆ ಅಲ್ಲಿಂದ ನಿಮಗೆ ಉತ್ತರ ಕೊಡುವುದಕ್ಕಾಗಿ, ನಿಮ್ಮ ವಿಜ್ಞಾಪನೆ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಉಪವಾಸ ಪ್ರಾರ್ಥನೆಗಳಿಗೆ ಹೋಗಿರಿ. ಕರ್ತನು ನಿಮಗೆ ಕೊಟ್ಟಿರುವಂತಹ ಚರ್ಚಿಗೆ ಹೋಗಿ ಉಪವಾಸ ಪ್ರಾರ್ಥನೆಯಲ್ಲಿ ದಯಮಾಡಿ ಪಾಲ್ಗೊಳ್ಳುವವರಾಗಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಐಕ್ಯವಾಗಿದ್ದು
ಉಪವಾಸ ಪ್ರಾರ್ಥನೆ ಮಾಡಿರಿ. ಅದು ನಮಗೋಸ್ಕರ ಅಷ್ಟೇ ಅಲ್ಲ, ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕು, ಪ್ರಪಂಚಕ್ಕೋಸ್ಕರ ಪ್ರಾರ್ಥಿಸಬೇಕು, ಬಲಹೀನರಿಗೋಸ್ಕರ ಪ್ರಾರ್ಥಿಸಬೇಕು, ರೋಗಿಗಳಿಗೋಸ್ಕರ ಪ್ರಾರ್ಥಿಸಬೇಕು, ಕ್ರಿಸ್ತನ ನಾಮ ಅರಿಯದವರಿಗೋಸ್ಕರ ಪ್ರಾರ್ಥಿಸಬೇಕು, ಡ್ರಗ್ ಅಡಿಕ್ಟ್ಸ್ಗೋಸ್ಕರ ಪ್ರಾರ್ಥಿಸಬೇಕು, ವ್ಯಭಿಚಾರದ ಬಂಧನದಲ್ಲಿದ್ದವರ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕು, ಪಾಪ ಬಂಧನದಿಂದ ಕಟ್ಟಲ್ಪಟ್ಟವರ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕು, ಯಹಲೋಕ ಅಧಿಕಾರಿಯಾದ ಸೈತಾನನಿಂದ ಮನೋನೇತ್ರಗಳೆಲ್ಲ ಮಂಕುಗೊಳಿಸಿರುವವರ ಮನೋನೇತ್ರಗಳೆಲ್ಲ ಬೆಳಗುವ ಹಾಗೆ ಪ್ರಾರ್ಥಿಸಬೇಕು. ನಂಬಿಕೆಯಿಂದ ಐಕ್ಯವಾಗಿ ಸಭೆ ಪ್ರಾರ್ಥಿಸುವುದಾದರೆ ಅದ್ಭುತ ಕಾರ್ಯ ಪ್ರಪಂಚದಾದ್ಯಂತ ದೇವರು ಮಾಡುವುದಕ್ಕಾಗಿ ಆಸೆಯುಳ್ಳವರಾಗಿದ್ದಾರೆ. ಪ್ರಾರ್ಥಿಸಲಾರದಂತೆ ಸೈತಾನನು ಆಟಂಕಪಡಿಸುತ್ತಿದ್ದಾನೆ. ಪ್ರಾರ್ಥನಾ ಕೂಟಕ್ಕೆ ಹೋಗಲಾರದಂತೆ ನಿರ್ಲಕ್ಷ್ಯರಾಗಿರುತ್ತಾ ಇದ್ದೇವೆ. ಅದಕ್ಕೆ ಅದ್ಭುತ ಮಹತ್ಕಾರ್ಯಗಳನ್ನು ನಾವು ನೋಡ್ಲಿಕ್ಕಾಗ್ತಾ ಇಲ್ಲ. ನನ್ನ ನಾಮದಲ್ಲಿ ನೀವೇನೆಲ್ಲ ಬೇಡಿಕೊಳ್ಳುವಿರೋ ಅದನ್ನು ಕೊಡ್ತೇನೆಂದಿದ್ದಾರೆ ದೇವರು. ಈ ಭೂಲೋಕದಲ್ಲಿ ನೀವು ಮಾಡುವಂತಹ ಪ್ರಾರ್ಥನೆ ಪರಲೋಕದಲ್ಲಿ ನಿಮಗೆ ಪ್ರತಿಫಲವನ್ನು ಒದಗಿಸುತ್ತದೆ. ಇಲ್ಲಿ ನೀವು ಬಂಧಿಸಿರುವುದು ಅಲ್ಲಿ ಬಂಧಿಸಲ್ಪಡ್ತದೆ, ಇಲ್ಲಿ ನೀವು ಬಿಚ್ಚುವುದು ಅಲ್ಲಿ ಬಿಚ್ಚಲ್ಪಡುತ್ತದೆ. ನರಕಕ್ಕೆ ಹೋಗುವಂಥವರನ್ನು ಪರಲೋಕದ ಕಡೆಗೆ ತಿರುಗಿಸಬಲ್ಲಂತಹ ಪರಲೋಕದ ದ್ವಾರಗಳು ತೆರೆಯಲ್ಪಡುವ ಪರಲೋಕದ ಬೀಗದ ಕೈ ನಿನಗೆ ಕೊಡ್ತೇನೆಂದು ಪೇತ್ರನಿಗೆ ಹೇಳ್ತಾರೆ. ನಾಶನ ಮಾರ್ಗದಲ್ಲಿರುವವರಿಗಾಗಿ ನಾವು ಪ್ರಾರ್ಥಿಸಬೇಕು. ನಾಶನದ ಅಂಚಿನಲ್ಲಿರುವವರನ್ನು ನೀವು ರಕ್ಷಿಸಬಾರದೋ? ಪಾಪಿಯನ್ನು ಅವನ ತಪ್ಪು ಮಾರ್ಗದಿಂದ ತಿರುಗಿಸುವವನು ಒಂದು ಆತ್ಮವನ್ನು ನಿತ್ಯ ನರಕದಿಂದ ತಪ್ಪಿಸುವವನಾಗಿರುತ್ತಾನೆ. ಎಷ್ಟೋ ಜನರಿಗೆ ಈ ದಿನ ಪ್ರಾರ್ಥನೆ ಅಂದ್ರೆ ಏನು ಗೊತ್ತಿಲ್ಲ. ಅವರು ಯೇಸುವಿನ ಕುರಿತು ಕೇಳಲಾರದೆ ಹೇಗೆ ಪ್ರಾರ್ಥಿಸಬಲ್ಲರು? ಅವರಿಗೆ ನಂಬಿಕೆ ಇಲ್ಲದೆ ಹೇಗೆ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳಬಲ್ಲರು? ಅಂಥವರಿಗೋಸ್ಕರ ವಿಶ್ವಾಸಿಗಳಾದ ನಾವು, ಸಭೆಯಾಗಿ ನಾವು ಪ್ರಾರ್ಥಿಸುವುದಾದರೆ, ವಿಜ್ಞಾಪನೆ ಮಾಡುವುದಾದರೆ ದೇವರು ನಮ್ಮ ವಿಜ್ಞಾಪನೆಯನ್ನು ಕೇಳಿ ತನ್ನ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ವಿಜ್ಞಾಪನೆ ಪ್ರಾರ್ಥನೆ ಎನ್ನುವುದು ಈ ದಿನ ಫುಲ್ ಟೈಮ್ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಯೇಸು ರಾತ್ರಿ ಹಗಲು ಎಡಬಿಡದೆ ನಮ್ಮೆಲ್ಲರಿಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ಆತನು ನಮಗಾಗಿ ವಿಜ್ಞಾಪನೆ ಮಾಡ್ತಿದ್ದಾರೆ. ಯಾರೊಬ್ಬರು ನಶಿಸಿ ಹೋಗಬಾರದೆಂದು, ಪ್ರತಿಯೊಬ್ಬರು ಸುವಾರ್ತೆಯಿಂದ ರಕ್ಷಿಸಲ್ಪಡಬೇಕೆಂದು ಅನೇಕರಿಗೋಸ್ಕರ ಆತನು ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ರಕ್ತ ಸುರಿಸಿರುವಂತಹ ಈ ವ್ಯಕ್ತಿಯ ಮೇಲೆ ದೇವರೇ ನಿಮ್ಮ ಕೋಪ ಬರಬಾರದು, ಅವನಿಗೆ ಇನ್ನೊಂದು ಅವಕಾಶ ದಯಪಾಲಿಸಿರಿ, ಇನ್ನೊಂದು ಅವಕಾಶ ದಯಪಾಲಿಸಿರಿ. ಅದಕ್ಕಾಗಿಯೇ ಕೆಲವರು ದುರ್ಮಾರ್ಗಿಗಳಂತೆ ಪ್ರವರ್ತಿಸಿದ್ರು ಕೂಡ, ಮೂರ್ಖರಂತೆ ಪ್ರವರ್ತಿಸಿದ್ರು ಕೂಡ ಅವರಿಗೆ ಕೇಡಾಗ್ತಾ ಇಲ್ಲ. ಕಾರಣ ಅಂಥವರ ಪಕ್ಷದಲ್ಲಿ ದೇವರು ವಿಜ್ಞಾಪನೆ ಮಾಡ್ತಿದ್ದಾರೆ. ಅದೇ ಪ್ರಾರ್ಥನೆಯನ್ನು ನಾವು ಈ ಲೋಕದಲ್ಲಿ ನಾಶವಾಗುವಂಥವರಿಗೋಸ್ಕರ ಪ್ರಾರ್ಥಿಸಬೇಕು. ನಿಮ್ಮ ಹೆಂಡತಿಗಾಗಿ ನೀವು ಪ್ರಾರ್ಥಿಸಬೇಕು ಪ್ರಿಯ ಸಹೋದರನೇ. ಹೆಂಡತಿಯ ಲೋಪಗಳನ್ನು ಸರಿಪಡಿಸುವುದಕ್ಕಾಗಿ ನೀವು ವಿಮರ್ಶಿಸುವುದರಿಂದ, ತೀರ್ಪು ಮಾಡುವುದರಿಂದ, ಇತರರಿಗೆಲ್ಲ ಆಕೆಯ ಬಗ್ಗೆ ಚಾಡಿ ಹೇಳುವುದರಿಂದ ಏನೂ ಪ್ರಯೋಜನವಿಲ್ಲ. ದೇವರಿಗೆ ಮೊರೆಯಿಡಿರಿ. ನಿಮ್ಮ ಪ್ರಾರ್ಥನೆಯ ಮೂಲಕ ನಿಮ್ಮ ಹೆಂಡತಿಯನ್ನು ಯೋಗ್ಯಳನ್ನಾಗಿ ಮಾಡಿಕೊಳ್ಳಬಹುದು. ಹೌದಮ್ಮ, ನೀವು ಕೂಡ ಹೇಳ್ಬೋದು, ನನ್ನ ಗಂಡ ಒಳ್ಳೆಯವನಲ್ಲ, ಬಹಳ ಕುಡುಕನಾಗಿದ್ದಾನೆ, ಅವನು ಮಾರ್ಪಡೋದೇ ಇಲ್ಲ ಎಂದು ನೀವು ಅಂದುಕೊಂಡು ಕೂತುಕೊಳ್ಳುವಷ್ಟರವರೆಗೂ ನಿಮ್ಮ ಜೀವಿತ ದೌರ್ಭಾಗ್ಯಕರವಾಗಿಯೇ ಇರುತ್ತೆ. ನನ್ನ ಕರ್ತನು ನನ್ನ ಗಂಡನನ್ನು ಮಾರ್ಪಡಿಸಬಲ್ಲರು, ದೇವರು ಖಂಡಿತವಾಗಿಯೂ ಮಾರ್ಪಡಿಸುತ್ತಾರೆ ಎಂಬುದಾಗಿ ನೀವು ನಂಬಿಕೆಯಿಂದ ಉಪವಾಸವಿದ್ದು ದೇವರಿಗೆ ಪ್ರಾರ್ಥಿಸಿರಿ. 1 ದಿನ, 2 ದಿನ, 3 ದಿನ, 4 ದಿನ ಅಲ್ಲ ಪ್ರಿಯರೇ, ಉತ್ತರ ಬರುವವರೆಗೂ ಮೊರೆಯಿಡಿರಿ. ದೇವರು ತಪ್ಪದೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಪ್ರಾರ್ಥನೆಯಿಂದ ಅಸಾಧ್ಯವಾದದ್ದು ಯಾವುದೊಂದೂ ಇಲ್ಲ. ಎಂತಹ ದೊಡ್ಡ ಅಧಿಕಾರ ಕೊಟ್ಟಿದ್ದಾರೆ ನೋಡಿ. ಆತನ ನಾಮದಲ್ಲಿ ಪ್ರಾರ್ಥಿಸುವ ಭಾಗ್ಯ ಕೊಟ್ಟಿದ್ದಾರೆ, ಅಪಾ ತಂದೆ ಎಂದು ಕರೆಯುವ ಯೋಗ್ಯತೆ ಕೊಟ್ಟಿದ್ದಾರೆ. ಅದಕ್ಕೆ ನಮಗೋಸ್ಕರ ನಾವು ಪ್ರಾರ್ಥಿಸಿಕೊಳ್ಳೋಣ, ಇತರರಿಗೋಸ್ಕರ ವಿಜ್ಞಾಪನೆ ಮಾಡೋಣ. ಸಭೆಯ ಸೇವೆಗೋಸ್ಕರ, ಸುವಾರ್ತೆ ಸಾರಲ್ಪಡುವುದಕ್ಕೋಸ್ಕರ, ದೇವರ ರಾಜ್ಯ ಕಟ್ಟಲ್ಪಡುವುದಕ್ಕೋಸ್ಕರ, ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗುವುದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ಕಾದುಕೊಂಡಿರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ಪ್ರಾರ್ಥನೆಯನ್ನು ಮರೆತು ಹೋಗುತ್ತಿರುವಾಗ ಮಾತುಗಳ ಪ್ರಾರ್ಥನೆಯಿಂದ, ಆಚಾರದ ಪ್ರಾರ್ಥನೆಯಿಂದ ಸುಧಾರಿಸಿಕೊಳ್ಳುತ್ತಲೇ ಇದ್ದಾರೆ. ಆದರೆ ಪರಲೋಕದಲ್ಲಿ ಕೇಳಿಸಲ್ಪಡುವಂತಹ ಪ್ರಾರ್ಥನೆ, ಅದ್ಭುತ ಕಾರ್ಯ ನಡೆಸುವಂತಹ ಪ್ರಾರ್ಥನೆ ನಮಗೆ ದಯಪಾಲಿಸಿರಿ. ಇತರರಿಗೋಸ್ಕರ ಪ್ರೀತಿಯಿಂದ ವಿಜ್ಞಾಪನೆ ಮಾಡುವ ಪ್ರಾರ್ಥನೆಯ ಜೀವಿತ ನಮಗೆ ದಯಪಾಲಿಸಿರಿ. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವವರನ್ನಾಗಿ ನಮ್ಮನ್ನು ಮಾಡಿರಿ. ಪ್ರಪಂಚ ಪರಿಸ್ಥಿತಿಗಳನ್ನು ನೋಡುತ್ತಲೇ ಇದ್ದೇವೆ. ಯುದ್ಧಗಳು, ಹೋರಾಟಗಳು, ಪ್ರಕೃತಿ ವಿಕೋಪಗಳೆಲ್ಲ ನೋಡುತ್ತಲೇ ಇದ್ದೇವೆ. ಬಡತನದಲ್ಲಿ, ಆಹಾರವಿಲ್ಲದ ಸ್ಥಿತಿಯಲ್ಲಿ ಎಷ್ಟೋ ಜನರು ನಿರಾಶ್ರಿತರಾಗಿದ್ದಾರೆ. ಅಂಥವರಿಗೋಸ್ಕರ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡುವುದಕ್ಕಾಗಿ ಸಹಾಯ ಮಾಡಿರಿ.
ನಮ್ಮ ಮನೆಯಲ್ಲಿರುವ ನಮ್ಮ ಯೌವನ ಮಕ್ಕಳಿಗೋಸ್ಕರ ನಿಮ್ಮ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವುದಕ್ಕಾಗಿ ಇಹಲೋಕಾಧಿಕಾರಿಯಾದ ಸೈತಾನನು ಯೌವನ ಮಕ್ಕಳನ್ನು ಡೈವರ್ಟ್ ಮಾಡಿಕೊಂಡು ಕುಣಿದಾಡುತ್ತಿರುವಾಗ ಅವರು ಬಂಧನದಿಂದ ಬಿಡಿಸಲ್ಪಡುವ ಹಾಗೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುಗಡೆ ಕಾಣಲು ಸಹಾಯ ಮಾಡಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ನಿಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುವ ಹಾಗೆ ಪವಿತ್ರಾತ್ಮನ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಿ, ಸಭೆಗಳಲ್ಲಿ ಈ ಅಂತ್ಯದಿನಗಳಲ್ಲಿ ಅತ್ಯಧಿಕವಾಗಿ ಜರುಗಿಸಿರೆಂದು ಪ್ರಾರ್ಥನಾತ್ಮ ನಮಗನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಪ್ರಾರ್ಥಿಸಿ ಪ್ರಿಯರೇ, ಇಬ್ಬರು ಗಂಡ ಹೆಂಡತಿಯರಾಗಿ ಪ್ರಾರ್ಥಿಸಿರಿ. ನೀವು ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ, ತಂದೆ ತಾಯಿಗಳೊಂದಿಗೆ ದೇವರು ತನ್ನ ಅದ್ಭುತ ಕಾರ್ಯ ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನೆ ಇರಬೇಡಿ. ಉಪವಾಸ ಪ್ರಾರ್ಥನೆಗಾಗಿ ಸಭೆಗೆ ಹೋಗಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ದೇವರ ವಾಕ್ಯ ಧ್ಯಾನಿಸಿ ಪ್ರಾರ್ಥಿಸಿದಾಗ ದೇವರು ಅದ್ಭುತ ಕಾರ್ಯ ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಯಿಂದ ದೇವರು ತನ್ನ ಉದ್ದೇಶ ನೆರವೇರಿಸುತ್ತೇನೆ ಅಂದಿದ್ದಾರೆ. ದೇಶದ ಪಾಪ ಕ್ಷಮಿಸುತ್ತೇನೆ ಅಂದಿದ್ದಾರೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ನನ್ನ ಮುಖದರ್ಶನ ಬಯಸಿ ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಪ್ರಾರ್ಥಿಸುವುದಾದರೆ ಪರಲೋಕದಿಂದ ಲಾಲಿಸಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶವನ್ನು ಸ್ವಸ್ಥಪಡಿಸುವೇನೋ ಅಂದಿದ್ದಾರೆ. ಹಾಗಾಗಿ ಅಂತಹ ಪ್ರಾರ್ಥನಾತ್ಮವುಳ್ಳವರಾಗಿ ಜೀವಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಉಪವಾಸ ಪ್ರಾರ್ಥನೆ ಇದೆಯಲ್ಲವೇ? ನಿಮ್ಮ ಸಭೆಗಳಿಗೆ ಹೋಗಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಐಕ್ಯವಾಗಿದ್ದು ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಿಳಿಯಪಡಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.